ಎಲ್ರಿಗೂ ನಮಸ್ಕಾರ. ಆತ್ರೇಯ ವಿದ್ಯಾನಿಕೇತನ್ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪೋಷಕ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಆತ್ಮೀಯರು, ನನ್ನ ಟ್ರಸ್ಟ್ ಅಧ್ಯಕ್ಷರು ಆದ ಜಯರಾಮಣ್ಣವರೇ, ಈ ಟ್ರಸ್ಟ್ನ ಪದಾಧಿಕಾರಿಗಳಾದ ಹಿರಿಯರಾದ ಪ್ರಮೋದ್ ಕಾಮತ್ ಸರ್ ಅವರೇ, ಪೂಜಾ ಕಾಮತ್ ಸರ್ ಮೇಡಮ್ ಅವರೇ, ಅಮಿತ್ ಶೇಖರ್ ಕಂಟಕ್ ಅವರೇ, ಕಾರ್ಯದರ್ಶಿ ದೀಪಾ ಕಾಮತ್ ಅವರೇ, ಪ್ರಾಂಶುಪಾಲ ಆದ ಶ್ರೀಮತಿ ಕೋಮಲ ಅವರೇ, ವೈಸ್ ಪ್ರಿನ್ಸಿಪಾಲ್ ಆದ ದೀಪಾ ರಾಜೇಶ್ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಶಾಲಾ ಸಿಬ್ಬಂದಿ ವರ್ಗದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ನಾನು ಶಾಸಕನಾಗಿ 4 ಬಾರಿ ಈ ವೇದಿಕೆ ಹಂಚ್ಕೊಂಡಿದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಪೋಷಕ ಬಂಧುಗಳಿದ್ರೆ ನೀವು ನಿಮ್ಮ ಕುಟುಂಬನೇ ಕಾರಣ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ್ರೇಯ ವಿದ್ಯಾನಿಕೇತನ್ ಹಲವಾರು ವರ್ಷಗಳಿಂದ ಶಾಲೆಗಳಿರಲಿಲ್ಲ. ಇವೆಲ್ಲ ನಮ್ಮ ರವೀಂದ್ರ ಪಾಕೆಟು, ಜೆಸಿ ನಗರ ಅಂತಕ್ಕಂಥದ್ದು 15ನೇ ಮೈನಲ್ಲಿರ್ತಕ್ಕಂಥ ಬಡಾವಣೆ, ನಮ್ಮ ಹಿಂದೆ ಎಲ್ಲ ವ್ಯವಸಾಯ ಮಾಡ್ತಿರ್ತಕ್ಕಂಥ ಜಾಗ. ಅದು ಇವತ್ತೊಂದು ದೊಡ್ಡ ನಗರವಾಗಿ ಪ್ರಾರಂಭದಿಂದ ಇಲ್ಲಿವರೆಗೂ ಸಾವಿರಾರು ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನ, ಸಂಸ್ಕಾರವನ್ನ ಕೊಟ್ಟಿರ್ತಕ್ಕಂಥ ಒಂದು ಅತ್ಯುತ್ತಮ ಶಾಲೆ ಅಂತಂದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಇಲ್ಲೇನೋ ನಮ್ಮ ಪೋಷಕ ಬಂಧುಗಳಿದ್ದಾರೆ, ನಮ್ಮ ಟ್ರಸ್ಟ್ಗಳಿದ್ದಾರೆ, ಅವರೆಲ್ಲ ಅಲ್ಲಿ ಹಣ ಮಾಡಬೇಕು ಅಂತ ಬಂದಿರ್ತಕ್ಕಂಥದ್ದಲ್ಲ. ಇದೊಂದು ಸೇವೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿ ಆತ್ರೇಯ ವಿದ್ಯಾನಿಕೇತನ್ ವತಿಯಿಂದ ನನ್ನ ಕ್ಷೇತ್ರದ ಸಾವಿರಾರು ಮಕ್ಕಳಿಗೆ ತಾವು ಶಿಕ್ಷಣವನ್ನು ಏನು ಕೊಡ್ತಾ ಇದ್ದೀರಿ, ನಾನು 2008ರಿಂದನೂ ನಾನು ಗಮನಿಸ್ಕೊಂತ ಬರ್ತಾ ಇದ್ದೇನೆ. ನಿಮ್ಮಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ನು, ನಿಮ್ಮಲ್ಲಿ ಆಡಳಿತ ಮಂಡಳಿರ್ತಕ್ಕಂಥ ಒಂದು ಸ್ವಚ್ಛತೆ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಇವತ್ತೆಲ್ಲ ತಾವು ವೇದಿಕೆ ಮೇಲಿದ್ದೀರಿ. ತಾವೆಲ್ಲ ಒಂದು ಸೇವಾ ಮನೋಭಾವದಿಂದ ಆ ಶಾಲೆಯನ್ನು ತೆರೆದು ನನ್ನ ಕ್ಷೇತ್ರದ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ. ನೀವೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.